ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿಲ್ಪ. ಮನುಕುಲಕ್ಕೆ ಮಾದರಿಯಾದ ಹೆಣ್ಣು, ನಿರ್ಲಕ್ಷಿತ ವೃದ್ಧರ ಪಾಲಿನ ಕಣ್ಣು, ಅನಾಥರಿಗೆ ಆಶ್ರಯ ನೀಡಿದ ಮಮತಾಮಯಿ. ಇದೇ ಈ ಹೊತ್ತಿನ ಸ್ಪೆಷಲ್ ಮಹಾತಾಯಿ. ನಾವು ನಮ್ಮ ಕಾಲ ಮೇಲೆ ನಿಲ್ಲಬೇಕು, ವಿದ್ಯಾವಂತರಾಗಬೇಕು, ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡಬೇಕು ಅಂತ ನಮ್ಮ ಹೆತ್ತವರು ಆಶಿಸ್ತಾರೆ. ಆದ್ರೆ ದೊಡ್ಡವರಾದ ಮೇಲೆ ಹೆತ್ತವರನ್ನೇ ಬೀದಿಗೆ ಬಿಡ್ತಾರೆ, ಸಾಕಲಾರದೆ ಕೈ ಚೆಲ್ತಾರೆ. ಆದ್ರೆ ಇಲ್ಲೊಬ್ಬಾಕೆ ಹೆತ್ತಮ್ಮನ ನೆನಪಲ್ಲೇ ನೂರಾರು ತಾಯಂದಿರಿಗೆ ಆಶ್ರಯ ಕಲ್ಪಿಸಿದ್ದಾಳೆ. ಅಮ್ಮ ಎಂದರೆ ಏನೋ ಹರುಷವು, ನಮ್ಮ ಬಾಳಿಗೆ ಅವಳೇ ದೈವವು. ಅಮ್ಮನಲ್ಲಿರೋ ಪ್ರೀತಿಯೇ ಅಂತದ್ದು. ಎಷ್ಟು ಜನ್ಮ ಎತ್ತಿ ಬಂದರೂ ಕೂಡ ತಾಯಿಗೆ ಸರಿಸಾಟಿಯಾದವರು ಮತ್ತೊಬ್ಬರು ಸಿಗಲ್ಲ. ಭೂಮಿಯ ಮೇಲಿನ ದೇವರು ಅಂದ್ರೆ ಆಕೆ ಅಮ್ಮನೇ ಅಂತಾರೆ ಹಿರಿಯರು. ಮಕ್ಕಳಿಗೆ ಏನೇ ಕಷ್ಟ ಬಂದ್ರೂ ಮೊದಲು ಕೈ ಹಿಡಿಯುವವಳು ತಾಯಿ. ದೈವ ಸ್ವರೂಪಿ ತಾಯಿ ಮಗುವಿನ ನಗುವಲ್ಲಿ ತನ್ನ ನಗು ಕಾಣ್ತಾಳೆ. ತಾಯಿಗೆ ತನ್ನ ಮಗುವೇ ಸರ್ವಸ್ವ. ಮಗುವಿನ ಖುಷಿಯನ್ನ ಹೊರತು ಬೇರೇನೂ ಬೇಡದ ದೈವ ಸ್ವರೂಪಿ ತಾಯಿ. ತನ್ನ ಪ್ರಾಣವನ್ನ ಒತ್ತೆ ಇಟ್ಟು ಮಕ್ಕಳನ್ನ ಸಾಕಿ ಸಲಹುವ ತಾಯಿಯ ಸ್ಥಿತಿ ಯಾವ ಮಟ್ಟಕ್ಕೆ ಬಂದಿದೆ ಅನ್ನೋದನ್ನ ನೀವೆಲ್ಲ ನೋಡ್ಲೇಬೇಕು. ಒಂದು ಕಡೆ ಮಕ್ಕಳಿಂದ ಸಿಗದ ಪ್ರೀತಿ, ಮತ್ತೊಂದು ಕಡೆ ತಮ್ಮವರಲ್ಲದೆ ಹೋದ್ರೂ ತಮ್ಮನ್ನ ಮಕ್ಕಳಂತೆ ನೋಡಿಕೊಳ್ಳುವ ಜನರು. ಹೌದು, ತಾಯಿಯನ್ನ ನೋಡಿಕೊಳ್ಳಲಾಗದ ಮಕ್ಕಳು ಹೆತ್ತ ತಾಯಂದಿರನ್ನ ವೃದ್ಧಾಶ್ರಮದಲ್ಲಿ ಬಿಡುತ್ತಿದ್ದಾರೆ. ಅನಿವಾರ್ಯವಾಗಿಯೋ ಅಥವಾ ಉದ್ದೇಶಪೂರ್ವಕವಾಗಿಯೋ ಮಕ್ಕಳಿಗೆ ಜನ್ಮ ನೀಡಿದ ತಾಯಂದಿರು ಆಶ್ರಮದಲ್ಲಿ ತಮ್ಮ ಕೊನೆ ಜೀವನವನ್ನ ಕಳೆದಿದ್ದಾರೆ. ಎಂಥ ಪರಿಸ್ಥಿತಿ ಬಂತು ನೋಡಿ. ಮಕ್ಕಳಿದ್ದು ಕೂಡ ವೃದ್ಧ ಜೀವಗಳು ಜೀವನ ಸಾಗಿಸ್ತಿರೋದು ವೃದ್ಧಾಶ್ರಮದಲ್ಲಿ. ಇಲ್ಲಿಗೆ ಬಂದು ಇದು ಅಡ್ಮಿಟ್ ಆಗಿತ್ತು. ನನಗೆ ವಯಸ್ಸು 67. ಚೆನ್ನಾಗೈತೆ, ಚೆನ್ನಾಗಿ ನೋಡ್ಕೊತಾರೆ, ಏನು ತೊಂದರೆನೂ ಇಲ್ಲ. ಸಂತೋಷವಾಗಿ ಇಟ್ಕೊಂಡವ್ರೆ. ಏನು ತಿಂಡಿ ತೀರ್ಥ ಕಾಫಿ ಯಾವುದ್ರಲ್ಲೂ ಕಮ್ಮಿ ಇಲ್ಲ. ಅಷ್ಟು ಚೆನ್ನಾಗಿ ನೋಡ್ಕೊತಾರೆ. ಮಕ್ಕಳು ತಮ್ಮಿಂದ ದೂರವಿದ್ದಾರೆ ಅನ್ನೋ ನೋವನ್ನ ಮರೆಸುವಂತ ಆಶ್ರಮಗಳು ಇವತ್ತು ಪ್ರಸಿದ್ಧಿ ಪಡೆದುಕೊಂಡಿವೆ. ಅಂತ ಆಶ್ರಮದಲ್ಲಿ ಒಂದಾದ ಆಶ್ರಮ ಓಂ ಆಶ್ರಮ ಸಿಕ್ಕಾಪಟ್ಟೆ ಫೇಮಸ್. ಬನ್ನೇರುಘಟ್ಟ ರಸ್ತೆಯ ವಿಜಯ ಬ್ಯಾಂಕ್ ಕಾಲೋನಿಯಲ್ಲಿರುವ ಈ ಆಶ್ರಮ ತಾಯಂದಿರನ್ನ ನೋಡಿಕೊಳ್ಳೋದ್ರಲ್ಲಿ ತುಂಬಾನೇ ಪ್ರಸಿದ್ಧಿ ಹೊಂದಿದೆ. ಪೇರೆಂಟ್ಸ್ ಬೇರೆ ಕಡೆ ಹೋಗ್ಬೇಕಾದ ಪರಿಸ್ಥಿತಿ ಬಂದಾಗ ಈ ಥರ ಸುಮಾರು ಕಡೆ ಇರ್ಬೋದು, ಸುಮಾರು ಫ್ಯಾಮಿಲಿಗಳಲ್ಲಿ ಕೂಡ ಈ ಥರ ಇರ್ಬೋದು ಅಂತ ಹೇಳಿ ನಾವೇ ಯಾಕೆ ಇದೊಂದು ಮಾಡಬಾರ್ದು ಅಂತ ಹೇಳಿ ಮೋಹನ್ ಪೈ ಅಂತ ಒಬ್ಬರಿದ್ರು. ಅವರು ಆ್ಯಕ್ಚುಲಿ ಈಸ್ ಅ ಫೌಂಡರ್. ಮೋಹನ್ ಪೈ ಮತ್ತು ಇವರು ಒಟ್ಟಿಗೆ ಸೇರಿಕೊಂಡು ಇದು ಶುರು ಮಾಡಿದ್ದು. ಇಲ್ಲಿ ನಂದೇನು ಕಾಂಟ್ರಿಬ್ಯೂಷನ್ ಇಲ್ಲ. ನಂದು ಕೋಆಪರೇಟ್ ಮಾಡಿದ್ದೀನಿ. ಕೋಆಪರೇಷನ್ ಅಂದರೆ ಬೈ ನಾನ್ ಇಂಟರ್ಫಿಯರಿಂಗ್. ನಾನು ಜಾಸ್ತಿ ತಲೆ ಹಾಕೊಂಡು ಹೋಗಲ್ಲ. ಸಾಕಷ್ಟು ಕಷ್ಟಪಡ್ತಿದ್ದಾರೆ. ನನಗೂ ತಾವು ಆವಾಗ ಹೇಳ್ದಾಗೆ ಅನಿಸುತ್ತೆ, ಕೆಲವು ಸಲ ಮನೆ ಕಡೆ ಸರಿ ಗಮನ ಕೊಡೋಕ್ಕಾಗ್ತಿಲ್ವೋ ಏನೋ ಅಂತ ಅನಿಸಿರೋದು ಸಹಜ. ಅದು ಈ ಆಶ್ರಮ ಪ್ರಾರಂಭಗೊಂಡಿದ್ದು 2001ರಲ್ಲಿ ಮೋಹನ್ ಪೈ ಮತ್ತು ಗೀತಾ ಶಂಕರ್ ಅವರಿಂದ. ಮೋಹನ್ ಪೈ ವಿಧಿವಶರಾದ ಮೇಲೆ ಆಶ್ರಮದ ಸಂಪೂರ್ಣ ಜವಾಬ್ದಾರಿ ಗೀತಾ ಶಂಕರ್ ಅವರೇ ವಹಿಸಿಕೊಂಡ್ರು. ಮಕ್ಕಳಿಂದ ತಿರಸ್ಕೃತಗೊಂಡ ತಾಯಂದಿರನ್ನ ತಮ್ಮ ಮಕ್ಕಳಂತೆ ಕಾಣತೊಡಗಿದ್ರು.
ತಾಯಂದಿರ ನೋವುಗಳಿಗೆ ಕಿವಿಯಾಗಿ ನಲಿವುಗಳಿಗೆ ದನಿಯಾದ್ರು ಗೀತಾ ಶಂಕರ್. ಗೀತಾ ಕರುಳ ಕುಡಿ ನಕ್ಕಾಗ ಅಕ್ಕರೆಯಿಂದ ಸಂಭ್ರಮಿಸುವ ತಾಯಿಯಂತೆ. ತಾಯಂದಿರ ಮುಖ ಬಾಡಿಸಿದಾಗ ಒಳಗೊಳಗೆ ಮುದುಡುವ ಹೂವಿನ ಮನಸ್ಸುಳ್ಳವರು. ಈ ಮಹಾತಾಯಿಯ ಆರೈಕೆಯಲ್ಲಿ ಸದ್ಯ 46 ಜನ ವೃದ್ಧರು ಆಶ್ರಯ ಪಡೆದಿದ್ದಾರೆ. ಇಲ್ಲಿವರೆಗೆ 400ಕ್ಕೂ ಹೆಚ್ಚು ಜನ ವೃದ್ಧರು ಕೊನೆಯುಸಿರು ಬಿಟ್ಟಿದ್ದಾರೆ. ಕಣ್ಣಿಗೆ ಕಾಣುವ ದೇವರಂತಿರೋ ಈ ಜೀವಗಳಿಗೆ ಕಣ್ಣಾದವರು. ವೃದ್ಧರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಮನೆ ವಾತಾವರಣ ಸೃಷ್ಟಿಸೋದು ಇಲ್ಲಿ ವಿಶೇಷ. ಮನೆ ಬಾಗಿಲಿಗೆ ಆಶ್ರಯ ಬೇಡಿ ಬರುವ ವೃದ್ಧರಿಗೆ ಇಲ್ಲಿ ಸ್ಥಳವಿಲ್ಲ ಅನ್ನೋ ಮಾತೇ ಇಲ್ಲ. ಹಣವಿದ್ದವರು ತಿಂಗಳಿಗೆ 5,000ದಂತೆ ಊಟ ಪಾತ್ರೆಗೆ ಹಣವನ್ನ ನೀಡ್ತಾರೆ. ಇಲ್ಲವಾದ್ರೆ ದಾನಿಗಳಿಂದ ಆಶ್ರಮ ನಡೆಸಲಾಗುತ್ತೆ. ಕೆಲವರಂತೂ ಆಶ್ರಮಕ್ಕೆ ಬಂದು ತಮ್ಮ ಹುಟ್ಟುಹಬ್ಬವನ್ನ ಆಚರಿಸಿ ವೃದ್ಧರಿಗೆ ಸಿಹಿ ತಿಂಡಿ ಹಂಚೋ ಮೂಲಕ ಖುಷಿ ಪಡ್ತಾರೆ. ನಂಗೆ 40 ವರ್ಷದ ಬರ್ಡೇ ಸೆಲೆಬ್ರೇಟ್ ಮಾಡಿ ತುಂಬ ಖುಷಿ ಆಗ್ತಿದೆ. ಇವ್ರನ್ನ ನೋಡಿದ್ರೆ ನನಗೊಂಥರ ನಮ್ಮ ಮನೆಯವರೆಲ್ಲ ನೆನಪು ಬರ್ತಾ ಇದೆ. ನಂದು ಅಜ್ಜಿ, ಇಬ್ಬರು ಅಜ್ಜಿ, ಒಬ್ಬ ಅಜ್ಜಿ ಇಲ್ಲ, ಒಬ್ಬ ಅಜ್ಜಿ ಇದ್ದಾರೆ. ಸೊ ಅವ್ರಿಗೆಲ್ಲ ನನ್ನ ಮನಸ್ಸಿಗೆ ನೆನಪು ಬರ್ತಾ ಇದೆ. ಮತ್ತು ಆಫೀಸ್ ಪೀಪಲ್ ಎಲ್ಲ ಸಸ್ಪೆನ್ಸ್ ಆಗಿ ಸೆಲೆಬ್ರೇಟ್ ಮಾಡೋಕ್ಕೆ ಕರ್ಕೊಂಬಂದಿದ್ದಾರೆ. ಸೊ ತುಂಬ ಖುಷಿ ಆಗ್ತಾ ಇದೆ. ಒಂದು ಬಾರಿ ಈ ಆಶ್ರಮದಲ್ಲಿ ಆಶ್ರಯ ಪಡೆದ್ರೆ ಸಾಕು, ತಮ್ಮ ಚಿಂತೆಯಿಂದ ದೂರಾಗಿ ಖುಷಿಯಿಂದ ಜೀವನ ಮಾಡ್ತಾರೆ. ತಮ್ಮ ನೋವು ಏನೇ ಇರಲಿ ಅವುಗಳನ್ನ ಮರೆತು ಇಲ್ಲಿರೋ ಕೆಲಸಗಾರರನ್ನೇ ಮಕ್ಕಳೆಂದು ಭಾವಿಸೋದು ವಿಶೇಷ. ಇಲ್ಲಿರೋ ಕೆಲಸಗಾರರು ಮನೆ ತೊರೆದು ಇರೋದ್ರಿಂದ ಪರಸ್ಪರ ವಾತ್ಸಲ್ಯದ ಸಾಗರದಲ್ಲಿ ಇರ್ತಾರೆ. ನಮಗೆ ಅಭ್ಯಾಸ ಆಗ್ಬಿಟ್ಟಿದೆ ಅಲ್ವಾ, ತುಂಬ ಚೆನ್ನಾಗಿದೆ ಅನಿಸುತ್ತೆ. ನಾವು ನಮ್ಮ ಮನೆಗಿನ್ನ ಚೆನ್ನಾಗಿದ್ದೀವಿ ಇಲ್ಲಿ. ಮೇಡಮ್ ಎಲ್ಲ ಗೀತಾ ಮೇಡಮ್ ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ ನಮ್ಮನ್ನು. ನಮ್ಮ ಮನೆಗಿನ್ನ ಇನ್ನೂ ಜಾಸ್ತಿ ಚೆನ್ನಾಗಿದ್ದೀವಿ ಅಂತಲೇ ಹೇಳ್ಬೋದು. ಮನೆ ಕಳೆದುಕೊಂಡವರ ನೋವು, ಅವಶ್ಯಕತೆ ಇರೋ ಸಂಬಂಧಗಳು ಆಶ್ರಮದಲ್ಲಿ ಸಿಗೋದ್ರಿಂದ ಎಲ್ಲರೂ ಅನ್ಯೋನ್ಯವಾಗಿ ಜೀವನ ಮಾಡ್ತಾ ಇದ್ದಾರೆ. ಒಬ್ಬ ಹೆಣ್ಣನ್ನ ಅರ್ಥ ಮಾಡ್ಕೊಳ್ಳೋಕ್ಕಾಗೋದು ಮತ್ತೊಬ್ಬ ಹೆಣ್ಣು ಮಾತ್ರ ಅಂತಾರೆ. ಇದಕ್ಕೆ ಸಾಕ್ಷಿಯಾಗಿ ಗೀತಾ ನೂರಾರು ತಾಯಂದಿರನ್ನ ಅರ್ಥ ಮಾಡಿಕೊಂಡು ಸಾಕಿ ಸಲಹುತ್ತಿದ್ದಾರೆ. ಸದಾ ಪ್ರೀತಿ ವಿಶ್ವಾಸದಿಂದಿರೋ ಈ ಆಶ್ರಮದಲ್ಲಿ ತಾಯಂದಿರನ್ನ ಆಶ್ರಮಕ್ಕೆ ಕಳುಹಿಸೋ ಮಕ್ಕಳಿಗೆ ಪಾಠವಾಗಿರೋ ಒಂದು ಅಂಶವಿದೆ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ, ಅಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಬರುವಳೇನು, ತಮ್ಮ ಮರಳಿ ಬರುವಳೇನು. ಮಕ್ಕಳ ಒಳಿತಿಗಾಗಿ ತನ್ನ ಇಡೀ ಜೀವನವನ್ನ ಮುಡುಪಾಗಿಡೋ ತಾಯಿ ಇಂದು ಮಕ್ಕಳಿಗೆ ಬೇಡವಾಗಿದ್ದಾಳೆ. ಹೀಗೆ ಬೇಡವಾದ ತಾಯಂದಿರನ್ನ ಆಶ್ರಮದಲ್ಲಿ ಬಿಟ್ಟ ಮಕ್ಕಳು ಇಲ್ಲಿನ ನಾಯಿಗಳನ್ನ ನೋಡಿ ಪಾಠ ಕಲಿಬೇಕು. ಯಾಕಂದ್ರೆ ವೃದ್ಧಾಶ್ರಮದಲ್ಲಿ ಇರೋ ನಾಯಿಗಳು ಇಲ್ಲಿನ ಅಮ್ಮಂದಿರನ್ನ ತಮ್ಮ ಮಕ್ಕಳಿಗಿಂತ ಚೆನ್ನಾಗಿ ನೋಡ್ಕೊಳ್ತಿವೆ. ಯಾರ ಸಾಯ್ತಾರೆ ಅಂದಾಗ ಗೊತ್ತಾಗೋಗ್ಬಿಡತ್ತೆ. ಇದಕ್ಕೆ ಅವರ ಹಾಸಿಗೆ ಕೆಳಗೆ ಹೋಗಿ ಕೆಳಗೆ ಮಲಗಿರೋದು. ಅವ್ರು ಅವತ್ತಿಂದ ಯಾರೋ ಒಬ್ರು ಹೋಗೇ ಹೋಗ್ತಾರೆ. ಯಾರು ಹಾಸಿಗೆ ಕೆಳಗೆ ಹೋಗಿರ್ತಾರೋ ನಳ್ತಾ ಇದ್ರು ಅಷ್ಟೇ, ಅವ್ರ ಹತ್ರನೇ ಇರುತ್ತೆ. ಯಾರು ಮಾಡಿದ್ರು ಕಲರ್ ಆಚೆ ಬರಲ್ಲ ಅಲ್ಲಿಂದ. ಅದು ಸೂಚನೆ ಕೊಡುತ್ತೆ. ಬಟ್ ಯಾರು ಸಾಯೋ ಟೈಮಲ್ಲಂತೂ ಈಚೆ ಬರಲ್ಲ, ಅಲ್ಲೇ ಸ್ಪಾಟಲ್ಲೇ ಇರುತ್ತೆ. ಹೌದು, ಈ ನಾಯಿ ಗೀತಾ ಶಂಕರ್ ಅವರ ಆಶ್ರಮದಲ್ಲಿ ಬೆಳೆದದ್ದು. ಇದನ್ನ ಹೀರೋ ಅಂತಾನೆ ಕರೆಯಲಾಗತ್ತೆ. ಮಾತನಾಡದ ಮೂಕ ಪ್ರಾಣಿಗೆ ಆಶ್ರಮದಲ್ಲಿರೋ ಪ್ರತಿಯೊಬ್ಬರ ಮೇಲೂ ಕೂಡ ಪ್ರೀತಿ. ಇದಕ್ಕೆ ಮನುಷ್ಯರಿಗಿಂತ ಅಧಿಕ ಕಾಳಜಿ, ಪ್ರೀತಿ ಇದೆ.
ಆಶ್ರಮದಲ್ಲಿರೋ ವೃದ್ಧರಿಗೆ ಕೊಂಚ ಹೆಚ್ಚು ಕಡಿಮೆಯಾದ್ರೂ ಕೂಡ ಈ ಮೂಕ ಪ್ರಾಣಿ ನಿದ್ದೆ ಮಾಡೋದಿಲ್ಲ, ಆಹಾರ ಸೇವಿಸೋದಿಲ್ಲ. ಇದಂತೂ ನಮ್ಮ ಫ್ರೆಂಡು ಹೀರೋ. ಯಾರಿಗೂ ಏನು ಮಾಡಲ್ಲ, ಚೆನ್ನಾಗಿ ಬಂದು ಕೂತ್ಕೊಂಡು ಎಲ್ಲರೂ ಫ್ರೆಂಡು, ಎಲ್ಲರಿಗೂ ಫ್ರೆಂಡ್ ಮಾಡ್ಕೊಂಡಿದೆ. ತುಂಬ ಒಳ್ಳೆ ನಾಯಿ. ಏನು ಅದೆಲ್ಲ ಇಲ್ಲ, ನಾವೇ ಹಾಕ್ತೀವಿ, ಹಾಕಿ ತಿಂದು ಹೋಗುತ್ತೆ ಅಷ್ಟೇ. ಕೊಟ್ಟರೆ ತಿನ್ನುತ್ತೆ, ಎಲ್ಲರೂ ಕೇಳಲ್ಲ, ಸುಮ್ಮನೆ ಕೂತಿರುತ್ತೆ, ಕೊಟ್ಟರೆ ತಿಂದು ಹೋಗುತ್ತೆ. ಮಕ್ಕಳಿಗೆ ತೋರಿಸಿದ ಪ್ರೀತಿಯನ್ನ ಈ ಪ್ರಾಣಿಗಳಿಗೆ ತೋರಿಸಿದ್ರೆ ಅದೆಷ್ಟೋ ವಿಶ್ವಾಸವನ್ನ ಉಳಿಸಿಕೊಳ್ತಾ ಇತ್ತೇನೋ. ಇಲ್ಲಿರೋ ನಾಯಿಗಳೊಂದಿಗೆ ವೃದ್ಧ ಜೀವಗಳು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಜೀವಿಸುತ್ತಿದ್ದಾರೆ. ಮೂಕ ಪ್ರಾಣಿಗಳಾದ್ರೂ ಕೂಡ ಮನುಷ್ಯರ ಮೇಲೆ ಇಷ್ಟೊಂದು ಕಾಳಜಿ ತೋರಿಸುತ್ತೆ ಅಂದ್ರೆ ಮನುಕುಲಕ್ಕೆ ಒಂದು ಒಳ್ಳೆ ಪಾಠವೇ ಸರಿ. ಹೀಗೆ ಗೀತಾಶಂಕರ್ ಅವರ ಆಶ್ರಮ ನೋವುಗಳನ್ನ ಮರೆಸಿ ಶಾಂತಿ ನೀಡೋ ಮೂಲಕ ವೃದ್ಧರನ್ನ ಸಂತೋಷಗೊಳಿಸುತ್ತಿದೆ. ಮಕ್ಕಳಿಲ್ಲ ಅಂತ ಕೊರಗೋ ಜೀವಗಳಿಗೆ ನೆಮ್ಮದಿಯ ತಾಣವಾಗಿದೆ. ಕಷ್ಟಗಳ ನಡುವೆ ಆಶ್ರಮವನ್ನ ನಡೆಸುತ್ತಿರೋ ಗೀತಾಗೆ ಮಗಳ ಸಹಕಾರವಿದೆ. ಹೀಗಾಗಿ ಆಶ್ರಮವನ್ನ ಇಷ್ಟೊಂದು ಸುಲಭವಾಗಿ ನಡೆಸಿಕೊಂಡು ಬರಲು ಸಾಧ್ಯವಾಗಿದೆ ಅಂತ ಹೇಳ್ತಾರೆ ಗೀತಾ ಅವರ ಮಗಳು. ಅಮ್ಮ ಏನೋ ಬೇರೆಯವ್ರಿಗೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿಲ್ಲ. ಬಿಕಾಸ್ ನನಗೆ ನಮ್ಮ ಅಜ್ಜಿ ಅವ್ರ ಜೊತೆ ಎಲ್ಲ ಇದ್ದು ನನಗೆ ಜಾಸ್ತಿ ಅಭ್ಯಾಸ ಇಲ್ಲ. ಸೊ ಅವ್ರಗಳ ಜೊತೆ ನಾವು ಇರಲಿಲ್ಲ. ಸೊ ಅದಕ್ಕೆ ಚೆನ್ನಾಗಿ ಅನಿಸುತ್ತೆ. ಅದು ನೀವು ಹೇಳ್ದಂಗೆ ಬೇರೆಯವ್ರು ಹೇಳಿದಾಗ ಅದ್ರ ಬಗ್ಗೆ ಇನ್ನೂ ನಮಗೆ ಐ ಫೀಲ್ ಹ್ಯಾಪಿ ಅಬೌಟ್ ಇಟ್. ಒಟ್ನಲ್ಲಿ ಅದೆಷ್ಟರ ಮಟ್ಟಿಗೆ ವೃದ್ಧರ ಮಕ್ಕಳು ಮನೆಯಿಂದ ತಾಯಂದಿರನ್ನ ಆಶ್ರಮಕ್ಕೆ ಉದ್ದೇಶಪೂರ್ವಕವಾಗಿ ಕಳುಹಿಸುತ್ತಿದ್ದಾರೋ ಗೊತ್ತಿಲ್ಲ. ಆದ್ರೆ ಅನಿವಾರ್ಯತೆ ಬೇರೆ, ಉದ್ದೇಶಪೂರ್ವಕವಾಗಿ ತಾಯಂದಿರನ್ನ ಮನೆಯಿಂದ ಆಶ್ರಮದಲ್ಲಿ ಇಡೋದೇ ಬೇರೆ. ಮಾನವೀಯತೆ ಮರೆತು ವೃದ್ಧ ಜೀವಗಳನ್ನ ಮನನೊಯಿಸ್ತೀವಿ. ಈ ವೃದ್ಧರು ನಮ್ಗೆ ಜನ್ಮ ನೀಡಿದವರು ಅನ್ನೋದು ಮರ್ತು ಬಿಡ್ತೀವಿ. ಮುಂದೊಂದು ದಿನ ನಾವು ಕೂಡ ವೃದ್ಧರಾಗ್ತೀವಿ. ನಮ್ಮನ್ನು ಕೂಡ ನಮ್ಮ ಮಕ್ಕಳು ಪ್ರೀತಿಯಿಂದ ನೋಡ್ಕೊಳ್ಬೇಕಾದ್ರೆ ನಾವು ಮೊದಲು ನಮ್ಮ ತಾಯಂದಿರನ್ನ ನೋಡ್ಕೊಳ್ಬೇಕು ಅನ್ನೋದು ನಮ್ಮ ಆಶಯ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಬರುವಳೇನು, ತಮ್ಮ ಮರಳಿ ಬರುವಳೇನು. ನೋಡಿದ್ರಲ್ಲ ಈ ಮಮತಾಮಯಿ ಮಹಾ ತಾಯಿಯನ್ನ. ಇದೇ ಈ ಹೊತ್ತಿನ ಸ್ಪೆಷಲ್ BTV, ಇದು ಭರವಸೆಯ ಬೆಳಕು.